ಎಲ್ಲರಿಗೂ ಕತೆ ಅಂದರೆ ಇಷ್ಟ ಅಲ್ವಾ? ನಾನೀಗ ಒಂದು ಶಂಕರಪ್ಪ ಮೇಷ್ಟ್ರ ಕಥೆಯನ್ನು ಹೇಳ್ತೀನಿ, ಕೇಳ್ತೀರಾ? ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ಅದರಲ್ಲಿ ಶಂಕರಪ್ಪ ಅನ್ನೋ ಮೇಷ್ಟ್ರಿದ್ರು. ಅವರು ತುಂಬ ಒಳ್ಳೆಯರಾಗಿದ್ದರು. ಅವರಿಗೆ ತಮ್ಮ ಶಾಲೆಯ ಮಕ್ಕಳು ಆಟದಲ್ಲಿ ಪಾಠದಲ್ಲಿ ಎಲ್ಲದರಲ್ಲೂ ಮುಂದಿರಬೇಕಂತ ಆಸೆ. ಮಕ್ಕಳಿಗೂ ಕೂಡ ಅದನ್ನ ಕಂಡ್ರೆ ತುಂಬ ಇಷ್ಟ. ಅವರಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಮಂಜುನಾಥ ಅಂತ ಆಗಿತ್ತು. ನನಗೆ ಓದಿನ ಕಡೆ ಸ್ವಲ್ಪ ಕೂಡ ಗಮನ ಇರಲಿಲ್ಲ. ಆದರೆ ಶಂಕರಪ್ಪ ಮೇಷ್ಟ್ರಿಗೆ ತನ್ನ ಮಗ ಚೆನ್ನಾಗಿ ಓದಿ ದೊಡ್ಡ ವಿದ್ವಾಂಸನಾಗಬೇಕೆಂದು ಆಸೆ. ಆದರೆ ಅವರ ಮಗ ಅದಕ್ಕೆ ತದ್ವಿರುದ್ಧ. ಒಂದು ದಿನ ಊರಿಗೆಲ್ಲ ಪಾಠ ಹೇಳ್ಕೊಡೋ ಶಂಕರಪ್ಪ ಮೇಷ್ಟ್ರ ಮಗನೇ ಶುದ್ಧ ಸೋಮಾರಿ ಅಂತ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ಆಗ ಶಂಕರಪ್ಪ ಮೇಷ್ಟ್ರಿಗೆ ಕೋಪ ಬಂದು ಮಗನ ಬಟ್ಟೆ ಬರೆ ಗಂಟು ಕಟ್ಟಿ ಮನೆಯಿಂದ ಹೊರಗೆ ಬಿಸಾಕಿ, ನೋಡು, ನೀನು ಚೆನ್ನಾಗಿ ಓದಿದರೆ ಮಾತ್ರ ಈ ಮನೆಯಲ್ಲಿ ಜಾಗ, ಇಲ್ಲಾಂದರೆ ಎಲ್ಲಾದರೂ ಹೋಗಿ ಬದುಕೋಬೋದು ಅಂತ ಬೈದು ಕಳಿಸ್ಬಿಡ್ತಾರೆ. ಅವನಿಗೆ ಎದು ತೋಚಿಸ್ದೆ ಪ್ರತಿದಿನ ಕೆರೆ ದಂಡೆ ಮೇಲೆ ಕುತ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಿರ್ತಾನೆ. ಇದನ್ನು ಕಂಡ ಊರಿನ ಹಿರಿಯರು ಇವ್ನಿಗೆ ಹೆಂಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ, ಇಲ್ಲಾಂದರೆ ಹುಡುಗ ಹಾಳಾಗ್ತಾನೆ ಅಂತ ಅವನ ಪಕ್ಕದಲ್ಲೇ ಕೂತ್ಕೊಂಡು ನಿಧಾನ ನೀರೇ ಹಾಕ್ತಾರೆ. ಇದನ್ನು ಕಂಡ ಮಂಜುನಾಥ ಕುತೂಹಲದಿಂದ ನೋಡಿ, ಏನು ಸ್ವಾಮಿ, ಮರನ್ನು ನೀರಿಗೆ ಹಾಕ್ತಿದ್ದೀರಿ, ಇದರಿಂದ ಏನು ಪ್ರಯೋಜನ ಅಂತ ಕೇಳ್ತಾನೆ. ಆಗ ಊರಿನ ಹಿರಿಯರು ಹೇಳ್ತಾರೆ, ನಾನು ಮರಳನ್ನು ನೀರಿಗೆ ಹಾಕಿ ಸೇತುವೆ ಕಟ್ತಿದ್ದೀನಿ, ಸ್ವಲ್ಪನಾದರೂ ಊರಿನ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ಆಗ ಮಂಜುನಾಥ, ಮರನ್ನು ನೀರಿಗೆ ಹಾಕಿ ಸೇತುವೆ ಕಟ್ಟೋದೇ, ಇದೆಂಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಊರಿನ ಹಿರಿಯರು ಹೇಳ್ತಾರೆ, ನೀನು ಕಷ್ಟಪಟ್ಟು ಓದದೆ ಬರೆಯದೆ ದೊಡ್ಡ ವಿದ್ವಾಂಸನಾಗ್ತೀನಿ ಅಂದಾಗ ನಾನು ಮರಳನ್ನು ನೀರಿಗೆ ಹಾಕಿ ಸೇತುವೆ ಕಟ್ಟಕ್ಕಾಗಲ್ವಾ ಅಂತ ಹೇಳ್ತಾರೆ. ಆಗ ಮಂಜುನಾಥನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಂದಿನಿಂದಲೇ ಓದೋಕೆ ಬರೆಯೋಕೆ ಪ್ರಾರಂಭ ಮಾಡ್ತಾನೆ. ಕಷ್ಟಪಟ್ಟು ಓದುತ್ತಾನೆ. ಹಗಲು ರಾತ್ರಿ ನೋಡದೆ ಕಷ್ಟಪಡ್ತಾನೆ. ಕೆಲವು ವರ್ಷಗಳ ನಂತರ ಊರಿಗೆ ದೊಡ್ಡ ವಿದ್ವಾಂಸನಾಗಿ ಬರ್ತಾನೆ. ಊರಿನ ಜನರು ಹಾಗೂ ಶಂಕರಪ್ಪ ಮೇಷ್ಟ್ರಿಗೆ ತುಂಬ ಖುಷಿಯಾಗುತ್ತದೆ. ಈ ಕಥೆಯಲ್ಲಿ ನಾವು ಕೆಲವು ನೀತಿ ಕಲ್ತ್ಕೋಬೋದು. ಒಂದನೇದು, ನಾವು ಶ್ರಮ ಪಟ್ಟರೆ ಮಾತ್ರ ನಮಗೆ ಫಲ ಸಿಗೋಕ್ಕೆ ಸಾಧ್ಯ. ಎರಡನೇದು, ನಾವು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಮೂರನೇದು, ನಾವು ತಂದೆ ತಾಯಿ ಗುರು ಹಿರಿಯರನ್ನು ಮಾತನ್ನು ಕೇಳಬೇಕು. ಧನ್ಯವಾದ.